ಮುಂಬೈ ಟು ಕರ್ನಾಟಕ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ. ಇಂದಿನ ವಿಶೇಷ ಸಮಾಜ ಸೇವೆ, ಶಿಕ್ಷಣ, ಕ್ರೀಡೆ ಹಾಗೂ ಸಾಂಸ್ಕೃತಿಕ ಚಟುವಟಿಕೆಗಳ ಮೂಲಕ ಜನರ ಹೃದಯದಲ್ಲಿ ವಿಶೇಷ ಸ್ಥಾನ ಪಡೆದಿರುವ 1941ರಲ್ಲಿ ಸ್ಥಾಪನೆಯಾದ ಹೆಮ್ಮೆಯ ಮೊಗವೀರ ಮಹಾಜನ ಸೇವಾ ಸಂಘ ಬಗ್ವಾಡಿ ಇವರ ವತಿಯಿಂದ ಆಯೋಜಿಸಲಾದ ಈ ಭವ್ಯ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಇಂದಿನ ಈ ವಿಶೇಷ ಕಾರ್ಯಕ್ರಮದಲ್ಲಿ ವಿದ್ಯೆ, ಪ್ರತಿಭೆ, ಸಾಧನೆ ಮತ್ತು ಸಾಮಾಜಿಕ ಸೇವೆಗೆ ಮಹತ್ವ ನೀಡುವ ಉದ್ದೇಶದಿಂದ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿತ್ತು. 13 ವರ್ಷ ಮೇಲ್ಪಟ್ಟ ಮಕ್ಕಳು, ಪುರುಷರು ಹಾಗೂ ಮಹಿಳೆಯರಿಗಾಗಿ ವಿವಿಧ ಕ್ರೀಡಾ ಸ್ಪರ್ಧೆಗಳು, ಸಮಾಜದ ಮುಖಂಡರ ಸನ್ಮಾನ, ಯುವಜನರ ನಾಟ್ಯ ವೈಭವ ಹಾಗೂ ಯಕ್ಷಗಾನ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಈ ಸಂಭ್ರಮವನ್ನು ಮತ್ತಷ್ಟು ವಿಶೇಷಗೊಳಿಸಿದವು. ಈ ಕಾರ್ಯಕ್ರಮದಲ್ಲಿ ಗಣ್ಯ ಅತಿಥಿಗಳಾದ ಶ್ರೀಮತಿ ಅಮೃತಾ ಅಜಯ್ ಶೆಟ್ಟಿ, ಪ್ರಿನ್ಸಿಪಲ್, ಕೆಬಿಇಎಸ್ ಹೈಸ್ಕೂಲ್ ಮತ್ತು ಜೂನಿಯರ್ ಕಾಲೇಜ್, ಹಾಗೂ ಶ್ರೀಮತಿ ಪ್ರತಿಭಾ ರಮಣ, ಫೌಂಡರ್ ಮತ್ತು ಕ್ಯಾರಿಯರ್ ಕೌನ್ಸಿಲರ್, ಕ್ರಿಸ್ ಪಾತ್ಫೈಂಡರ್ ಅವರು ಭಾಗವಹಿಸಿದ್ದರು. ಪ್ರತಿಭೆಗಳನ್ನು ಗುರುತಿಸಿ ಪ್ರೋತ್ಸಾಹಿಸುವ, ಸಮಾಜವನ್ನು ಒಗ್ಗೂಡಿಸುವ ಮತ್ತು ನಮ್ಮ ಸಂಸ್ಕೃತಿಯ ಪರಂಪರೆಯನ್ನು ಮುಂದುವರಿಸುವ ಈ ಅದ್ಭುತ ಕಾರ್ಯಕ್ರಮಕ್ಕೆ ಆಗಮಿಸಿದ ನಿಮ್ಮೆಲ್ಲರಿಗೂ ಸಂಘದ ವತಿಯಿಂದ ತುಂಬು ಹೃದಯದ ಧನ್ಯವಾದಗಳು. ದನಿಯುವ ಬಲಕೆ ಜನತೆಯ ನೀ ಕಾಯೋ ತಾಯೇ, ಜಯ ಜಯ ಕುಲ ಮಾತೆ ಖ್ಯಾತೆ ಶ್ರೀ ಮಹಿಷಾಸುರ ಮರ್ದಿನಿ ಮಾತೆ. ಮಾತಾಡ್ತೇನೆ. ನಮ್ಮ ಮೊಗವೀರ ಮಹಾಜನ ಸಂಘ ಗೆಳೆಯರಿಂದ ಆದದ್ದು, ಗೆಳೆಯರಿಂದ ಹುಟ್ಟಿದ್ದು, ಗೆಳೆಯರಿಂದ ಇಷ್ಟು ಮುಂದೆ ಬಂದಿದೆ. ಮೊದಲು ಹೆಡ್ ಆಫೀಸ್ ಇಂದ 4 ವಿಂಗ್ ಆಯ್ತು. 4 ವಿಂಗ್ ಸಹ ಗೆಳೆಯರ ಒಟ್ಟಾಗಿ ಕೂಡುವ ಮಾಡಿದ್ದು, ಗೆಳೆಯರೇ ಕೂಡ ಅದರಲ್ಲಿ ಸಹ. ಅದಕ್ಕೆ ಅದು 4 ವಿಂಗಿಗೆ ನಾವು ಹೆಡ್ ಆಫೀಸ್ ಪರದಿಂದ ಧನ್ಯವಾದ. ಮತ್ತೆ 4 ವಿಂಗ್ ಅವರು ಗೆಳೆತನದ ಇದರಲ್ಲಿ ಹೆಡ್ ಆಫೀಸ್ನವರು ಸಹ ಗೆಳೆಯರ ಹಾಗೆ ಭಾವಿಸುತ್ತಾ ಅವ್ರು ಏನ್ ಹೇಳ್ತಾರೆ ಅದಕ್ಕೆಲ್ಲವೂ ನಾವು ಹೋಗುವಂತ ಎಲ್ಲ ಕಾರ್ಯಕ್ರಮಕ್ಕೂ ನಾವು ಅವರಿಗೆ ಸಪೋರ್ಟ್ ಮಾಡ್ತಾ ಇದ್ದೇವೆ. ಮತ್ತೆ ಗೆಳೆಯರಿಂದ ನಾವು ಊರಿಂದ ಬಂದ ನಂತರ ಬಂತು, ಹೋಟೆಲ್ ಕ್ಯಾಂಟೀನ್ ಕೆಲಸ ಮಾಡ್ತಾ ನಾವು ಗೆಳೆಯರ ಒಟ್ಟಾಯ್ತು, ಮತ್ತೆ ಸಂಘರ್ಷವಾಗಿ ಸೇರ್ತು. ಇವತ್ತು ಇಲ್ಲಿವರೆಗೆ ಎಲ್ಲರೂ ನಾವು ಗೆಳೆಯರ ಒಟ್ಟಾಗಿ ಇದ್ದೆ ಅಂತ ಹೇಳಲಿಕ್ಕೆ ಸಂತೋಷ ಪಡುತ್ತಾ ನಂದೊಂದು ಚಿಕ್ಕ ವರ್ಷದ ಧನ್ಯವಾದ. ಪ್ರದೀಪ್ ಚಂದನ್ ಸರ್ ಅವರು ಬಂದಿದ್ದಾರೆ. ಅದೇ ರೀತಿ ನಮ್ಮ ಕೆಬಿಎಸ್ ಹೈಸ್ಕೂಲ್ ಅಂಡ್ ಜೂನಿಯರ್ ಕಾಲೇಜಿನ ಪ್ರಿನ್ಸಿಪಲ್ ಮೇಡಮ್ ಅಮೃತಾ ಅಜಯ್ ಶೆಟ್ಟಿ ಅವರು ಕೂಡ ಬಂದಿದ್ದಾರೆ. ಇವತ್ತು ವಿಶೇಷವಾಗಿ ಮಕ್ಕಳಿಗೆ ಮುಂದಿನ ವಿದ್ಯಾಭ್ಯಾಸದ ಬಗ್ಗೆ ಹಾಗೂ ಉದ್ಯೋಗದ ಬಗ್ಗೆ ಇವರು ನಿಮ್ಗೆ ಮಾರ್ಗದರ್ಶನ ನೀಡಲಿಕ್ಕಿದ್ದಾರೆ. ಅದರಿಂದ ಎಲ್ಲರೂ ಕೂಡ ಶಾಂತ ಚಿತ್ತದಿಂದ ಅದನ್ನ ನೋಡ್ಕೊಳ್ಬೇಕು. ಇದು ಪೇರೆಂಟ್ಸ್ಗೆ ಕೂಡ ಒಂದು ಗೈಡ್ಲೈನ್ಸ್ ಆಗಿರ್ತದೆ. ನಮ್ಮ ಮಕ್ಕಳನ್ನ ಮುಂದೆ ಯಾವ ರೀತಿಯಾಗಿ ನಾವು ಅವರನ್ನ ಪೋಷಿಸಬೇಕು, ಯಾವ ಮಾರ್ಗದಲ್ಲಿ ಅವ್ರನ್ನ ಕೊಂಡೋಗ್ಬೇಕು ಅನ್ನೋದಕ್ಕೆ ಇವರು ಸರಿಯಾದ ಒಂದು ಮಾರ್ಗದರ್ಶನವನ್ನು ನೀಡ್ತಾರೆ. ನಮ್ಮ ಕಾಂಚನಿ ಕಲಾ ಕೇಂದ್ರದ ಕಾರ್ಯದರ್ಶಿಯವರ ಒಂದು ಯೋಚನೆ ಅಂತ ಹೇಳ್ಬೋದು. ಅವರು ಇದನ್ನ ನಮ್ಮ ಮಕ್ಕಳಿಗೆ ಕೊಡಬೇಕು, ನಮ್ಮ ಜನರ ಮುಂದೆ ಇಡಬೇಕು, ಅವರಿಗೊಂದು ಮಾರ್ಗದರ್ಶನವನ್ನು ನೀಡಬೇಕು ಅನ್ನೋ ಒಂದು ಉದ್ದೇಶದಿಂದ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಇದನ್ನ ಆಡ್ ಮಾಡಿದ್ದಾರೆ. ಹಾಗಾಗಿ ಇದರ ಉಪಯೋಗವನ್ನ ಎಲ್ಲರೂ ಕೂಡ, ಪೇರೆಂಟ್ಸ್ ಅವರಿಗೂ ಕೂಡ ಬರ್ತದೆ, ಮಕ್ಕಳಿಗೂ ಕೂಡ ಬರ್ತದೆ. ಮಕ್ಕಳು ಕೂಡ ಹಾಗೆ, ಪೇರೆಂಟ್ಸ್ ಅವರು ಕೂಡ ಹಾಗೆ ಇದನ್ನ ಸಮಚಿತ್ತದಿಂದ ನೋಡ್ಬೇಕಾಗಿ ತಮ್ಮಲ್ಲಿ ಮತ್ತೊಮ್ಮೆ ಪ್ರಾರ್ಥಿಸಿಕೊಳ್ತಾ ಇದ್ದೇನೆ. ಗುಡ್ ಈವ್ನಿಂಗ್ ಲೇಡೀಸ್ ಅಂಡ್ ಜೆಂಟಲ್ಮೆನ್. ಎಲ್ಲರಿಗೂ ನಮಸ್ಕಾರ. ಸಮಯ ಕಡಿಮೆ ಇದೆ, ಚುಟುಕಾಗಿ ನಾನು ಇದನ್ನ ಫಿನಿಶ್ ಮಾಡ್ತೇನೆ. ಎವ್ರಿ ಇಯರ್ ನಾನು ಮಾಡ್ತಾ ಇದ್ದೆ, ಆದರೆ ಈ ವರ್ಷ ಪ್ರಾಪರ್ PPT ಪ್ರಕಾರ ಮಾಡುವ ಹೇಳಿ, ಯಾಕೆ ಹೇಳಿದ್ರೆ ಮಕ್ಕಳಿಗೂ ಸಹ ಇಂಟ್ರೆಸ್ಟ್ ಬೇಕು. ಸೊ ಐ ರಿಕ್ವೆಸ್ಟ್ ಆಲ್ ಆಫ್ ಯು ಟು ಕಾನ್ಸಂಟ್ರೇಟ್ ಹಿಯರ್. ಅಂದರೆ ಸ್ವಲ್ಪ ಮೊಬೈಲ್ ಗಿಬಾಲನ್ನು ಇದು ಮಾಡಿಕೊಂಡು ಇದನ್ನೇ ನೋಡಿ. ಮತ್ತೆ ಇದು ನನ್ನ ಪ್ರಕಾರ ನಾನು ಮಾಡಿದ್ದೇನೆ, ನಾನೇನು ಎಕ್ಸ್ಪರ್ಟ್ ಅಂತ ಕ್ಲೇಮ್ ಮಾಡೋದಿಲ್ಲ. ಇದನ್ನು ನಾನು ಸರ್ಕ್ಯುಲೇಟ್ ಮಾಡ್ತೇನೆ, ನೀವೇನು ನೋಟ್ಸ್ ಮಾಡುವ ಅಗತ್ಯ ಇಲ್ಲ. ನನಗೆ ನನ್ನ ಇಮೇಲ್ ಅಡ್ರೆಸ್ಸು ಪ್ರದೀಪ್ PRADEEP ಚಂದನ್ CHANDAN 21@gmail.com. ನನಗೆ ಬರೆದ್ರೆ ನಾನು PPT ಅನ್ನು ನಿಮ್ಗೆ ಎಲ್ಲರಿಗೂ ಶೇರ್ ಮಾಡ್ತೇನೆ. ಬಗ್ವಾಡಿ ಹೋಬಳಿಯ ವಿಶೇಷತೆ ತುಂಬಾ ಇದೆ. ಬಗ್ವಾಡಿ ನಮ್ಮ ದೇವರು ಮಹಿಷಾಸುರ ಮರ್ದಿನಿ ಕುಲಮಾತೆ, ಅದನ್ನು ಎಲ್ಲರೂ ನಂಬುತ್ತಾರೆ. ಅವಳು ಬೇಡಿದ ವರವನ್ನು ತುಂಬಾ ನೆರವೇರಿಸಿ ಕೊಡುತ್ತಾಳೆ. ಹಾಗೂ ಬ್ರಹ್ಮರಥೋತ್ಸವ ಆಗುತ್ತದೆ. ಹಾಗೂ ಇಲ್ಲಿ ಬಗ್ವಾಡಿ ಹೋಬಳಿಯವರು ತುಂಬಾ ಸಂಘ ಸಂಸ್ಥೆಗಳನ್ನು
ಕಟ್ಟಿಕೊಂಡಿದ್ದಾರೆ ಹಾಗೂ ತುಂಬಾ ಚಟುವಟಿಕೆಯಿಂದ ಕೆಲಸವನ್ನು ಮಾಡುತ್ತಾರೆ. ಎಲ್ಲರಿಗೂ ನಮಸ್ಕಾರ, ಧನ್ಯವಾದಗಳು. ಸಂಘ ಇದ್ದರೆ ಮೊಬೈಲ್ ಇದ್ದಾರೆ, ಸಂಘ ಇದ್ದರೆ ಮೊಬೈಲ್ ಎಲ್ಲಿ ಬರುದು? ಸ್ವರ್ಗದವ್ರು ಮಾಡಿದ್ಕೆ ನಾವು ಇಲ್ಲಿ ನಿಂತ್ಕೊಂಡಿದ್ದೇವೆ, ಇಲ್ಲಿದ್ರೆ ಅಸಾಧ್ಯದ ಕೆಲಸ. ಫೌಂಡರ್ ಇಸ್ ಫೌಂಡರ್, ಫೌಂಡರ್ ಸ್ಟ್ರಾಂಗ್ ಮಾಡಿದ್ಕೆ ನಾವು ಇಷ್ಟು ನಿಂತ್ಕೊಂಡಿದ್ದೇವೆ, ಮೊಬೈಲ್ ಆಗಿದ್ದೇವೆ. ಎಷ್ಟು ವರ್ಷ ಆಯ್ತು ಈಗ? ಹಲವಾರು ವರ್ಷ ಕಳೆದು ಹೋಯ್ತು. 85 ವರ್ಷ ಕಳೆದು ಹೋಗಿದೆ. ಅದು ಸ್ಟ್ರಾಂಗ್ ಆಗಿದೆ. 85 ವರ್ಷದೊಳಗೆ ನಮ್ಮ ಚೀಫ್ ಮಿನಿಸ್ಟರ್ ಕರೆಸಿದ್ದಾರೆ ಸುರೇಶ್ ಕಾಂಚನ್ ಅವರೊಮ್ಮೆ. ಇನ್ನು ಪ್ರೆಸಿಡೆಂಟ್ ಕರೆಸೋ ಸ್ವಪ್ನ ಕಟ್ಟಬೇಕು. ಅದು ಇದ್ರೆ ತಮ್ಮ ಗೌರವ ನಮ್ಮ ಸಂಘಕ್ಕೆ ಒಳ್ಳೆಯದು. ಮತ್ತೊಂದು OBCಯನ್ನು ಮಾಡ್ಬೇಕಂತ ತುಂಬಾ ಶ್ರಮೆ ಪಡ್ತಾರೆ. ಅದು ಆಗಿಲ್ಲ ಗೊತ್ತಿಲ್ಲ. ಕೆಲವಡೆ ಫೈಲ್ ಎಲ್ಲ ಹೋಗಿದೆ, 5 ಡಿಪಾರ್ಟ್ಮೆಂಟ್ 6ನೇ ಡಿಪಾರ್ಟ್ಮೆಂಟ್ ನಿಂತ್ಕೊಂಡಿದೆ ಈಗ ಅಂತ ನನಗೆ ಸುದ್ದಿ ಸಿಕ್ಕಿದೆ. ಅದೊಂದು ಅದು ತಮ್ಮ ದೊಡ್ಡ ಸ್ವಪ್ನದ ಕನಸು. ಅದಾದ ಬೇಗ ಸಂತೋಷ. ಅಧ್ಯಕ್ಷ ನಂತರದ ವಿಷಯ ಈಗ ಹೇಳಲಿಕ್ಕೆ ಆಗುದಿಲ್ಲ. ಮುಂದಿನ ದಿವಸ ದೇವರಿದ್ದರೆ ಅದೇ ಇಚ್ಛೆ ಏನು ಉಂಟಾದ್ರೆ ಆಗ್ತದೆ. ಇದೆಲ್ಲ ಚಿಕ್ಕ ಪುಟ್ಟ ಕೆಲಸ 5 ವರ್ಷ ಇರಬೇಕು ಅಧ್ಯಕ್ಷ. ಅದು 2 ವರ್ಷದಲ್ಲಿ ಯಾವ ಕೆಲಸ ಆಗುದಿಲ್ಲ. ಸ್ಟಡಿ ಮಾಡಿದ್ರೆ 2 ವರ್ಷ ಮುರಿದು ಹೋಗ್ತದೆ. ಇದೇ ಎಲ್ಲ ಉಳಿದ ಪೆಂಡಿಂಗ್ ಕೆಲಸ. ಸಂಘದ ಅಧ್ಯಕ್ಷ ಚಟುವಟಿಕೆ, ಉದ್ಯೋಗ, ಮಕ್ಕಳ ವಿದ್ಯಾಭ್ಯಾಸ ಇದನ್ನೆಲ್ಲ ಉತ್ತರಿಸಬೇಕು. ಆಯ್ತು. ಮತ್ತೆ इंडियन फेस्टिवल वैसे भी आज के जमाने में कोई मानता नहीं है, और हम लोग ये जो नीर रसोड़ चिकन ये सब खाते हैं सुबह सुबह, जो इधर कुंदापुरा गांव से उनको ही पता होगा, और मेरे गांव में तो बहुत खाते हैं. मेरे को तो बहुत पसंद है चिकन. और इंडियन फेस्टिवल कुछ नहीं है, मतलब जो मराठी में होता है कि गणेश चतुर्थी वो सब उनका अलग ही स्टाइल है और अपना अलग ही स्टाइल है. अपना कैसा सोना सब है वो लोग मतलब जलते हमसे, तो उस मामले सच है. और फिर बाद में वो लोग पूछते हैं कि तुम्हारे गांव में क्या स्पेशलिटी है. और इंडियन फेस्टिवल में हम लोग भी थोड़ा कम है, बहुत कुछ है. मतलब स्टार्ट किया तो भी कम है, एंड तो होगा भी नहीं अपना. सो थैंक यू. ನನ್ನ ಹೆಸರು ಓಂಕಾರ ಮೊಗವೀರ. ನನಗೆ ಟಾಪಿಕ್ ಸಿಕ್ಕಿದ್ದು ಫೋನ್ ಅಡಿಕ್ಷನ್. ನನ್ನ ಊರ ಕುಂದಾಪುರ. ನಾನಿವತ್ತು ಫೋನ್ ಅಡಿಕ್ಷನ್ ಬಗ್ಗೆ ಮಾತಾಡ್ತೇನೆ. ಫೋನ್ ಅಡಿಕ್ಷನ್ ಅದನ್ನ ಅಡ್ವಾಂಟೇಜು ಇದೆ, ಡಿಸ್ಅಡ್ವಾಂಟೇಜು ಇದೆ. ಆದ್ರೆ ಈಗಿನ ಕಾಲದ ಮಕ್ಕಳನ್ನೇ ನೋಡೋ ಹಾಗೆ ಡಿಸ್ಅಡ್ವಾಂಟೇಜ್ ಜಾಸ್ತಿ ಆಗಿ ಹೋಗಿದೆ. ಅಡ್ವಾಂಟೇಜ್ ಅಂದ್ರೆ ಈಗ ಎಷ್ಟೆಲ್ಲ ಮೆಸೇಜಸ್, ಕಮ್ಯುನಿಕೇಶನ್ ಸ್ಕಿಲ್ಸ್ ಬೇಗ ಹೋಗ್ಬೋದು, ಅದೇ ಕಮ್ಯುನಿಕೇಶನ್ ಬೇಗ ಮಾಡ್ಬೋದು. ಆದ್ರೆ ಡಿಸ್ಅಡ್ವಾಂಟೇಜಸ್ ಚಿಕ್ಕ ಮಕ್ಕಳ ಕೈಯಲ್ಲೂ ಮೊಬೈಲ್ ಇರುತ್ತೆ. ಚಿಕ್ಕ ಮಕ್ಕಳ ಕೈಯಲ್ಲೂ ಈಗ ಅದೇ ಡಿಸ್ಅಡ್ವಾಂಟೇಜ್ ಆಗಿ ಹೋಗಿದೆ. ಚಿಕ್ಕ ಮಕ್ಕಳು ಈಗ 4th 3rd ಸ್ಟ್ಯಾಂಡರ್ಡ್ ಅಲ್ಲೇ ಈಗ ಯೂಸ್ ಮಾಡೋಕೆ ಶುರು ಮಾಡಿದ್ದಾರೆ ಈಗ. My name is Harshit Mahadeva Sriyan, and my native place is Kundapura, and my topic is technology growth. Technology has made a remarkable progress in supporting the backbone of human society. Today's most latent technology we have been exposed to is artificial intelligence. Artificial intelligence means giving a human intelligence to a computer or a machine. Computer, if we have to define a computer is a electronical and a programmable device which accepts an input, processes the necessary input, and gives the necessary output and uses storage if required. ಇಂದಿನ ಸ್ಕಾಲರ್ಶಿಪ್ ವಿತರಣಾ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ವೇದಿಕೆ ಮೇಲೆ ಕುಳಿತಿರ್ತಕ್ಕಂಥ ಎಲ್ಲ ಗಣ್ಯರೇ ಹಾಗೂ ಸಮಾಜ ಬಾಂಧವರೇ, ಪಾಲಕರೇ, ಪೋಷಕರೇ, ದಯವಿಟ್ಟು ವೇದಿಕೆಯಲ್ಲಿ ಇರುವವರೆಲ್ಲರದ್ದು ಹೆಸರಿಡಲಿಕ್ಕೆ ಆಗುವುದಿಲ್ಲ, ಸಮಯದ ಅಭಾವ ಇದೆ. ನಮಗೆ 10 ಗಂಟೆಗೆ ಶಾಯದ್ ಹಾಲ್ ಖಾಲಿ ಮಾಡಲಿಕ್ಕಿದೆ. ಅದಕ್ಕಾಗಿ ಎಲ್ಲರೂ ಕೂಡ ಚುಟುಕಾಗಿ 1-2 ನಿಮಿಷದಲ್ಲಿ ಮಾತಾಡಬೇಕಂತ ತಮ್ಮಲ್ಲಿ ವಿನಂತಿಸ್ತಾ ಇದ್ದೇನೆ. ನಿಜವಾಗಲೂ ಈ ಸಂಘ ಹಾಗೂ ಸಮಾಜಕ್ಕೆ ಕಳೆದ 25 ವರ್ಷಗಳಿಂದ ನಾವು ಸೇವೆ ಸಲ್ಲಿಸ್ತಾ ಇದ್ದೇವೆ. ಸ್ಕಾಲರ್ಶಿಪ್ ಯಾವುದೇ ಪರಿಸ್ಥಿತಿಯಲ್ಲಿಯೂ ಕೂಡ ಮುಂಬೈ ಕಮಿಟಿ ನಿಲ್ಲಿಸಲಿಲ್ಲ. 4 ವರ್ಷಗಳಿಂದ ಊರಿನಲ್ಲಿ ಕೊಡದೇ ಇದ್ರೂ ಕೂಡ ಅಲ್ಪ ಸ್ವಲ್ಪ ಹಣವನ್ನು ನಾವೆಲ್ಲರೂ ಒಟ್ಟು ಮಾಡಿ ನಮ್ಮ ಮಕ್ಕಳಿಗೆ ಅದು ದೇವಿಯ ಪ್ರಸಾದ ಅಂತ ಕೊಡ್ತಾ ಇದ್ದೇವೆ. ಇಂದು
ಎಂದೂ ಆಗದೆ ಇರುವಂತಹ ಒಂದು ವಿಶೇಷ ಕಾರ್ಯಕ್ರಮವನ್ನ ಭಾಸ್ಕರ್ ಸಿರಿಯಾನ್ ಹಾಗೂ ಅವರ ತಂಡ ನಿಯೋಜಿಸಿದ್ದಾರೆ. ಯಾಕಂತಂದ್ರೆ ಭಾಸ್ಕರ್ ಸಿರಿಯಾನ್ರನ್ನ ಸ್ಕೂಲಲ್ಲಿ ನಾವು ಮಕ್ಕಳನ್ನ ಹೇಗೆ ಟೀಚರ್ಸ್ ಬಡ್ಡ ಮಕ್ಕಳಂತ ಹಿಂದಿನ ಬೆಂಚಲ್ಲಿ ಕೂರಿಸ್ತಾರೆ, ಆ ರೀತಿ ಭಾಸ್ಕರ್ಗೆ ಯಾವುದೇ ಪೋಸ್ಟ್ ಕೊಟ್ಟರು ಕೂಡ ನಾವು ಇಷ್ಟೊಂದು ವ್ಯಕ್ತಿಗತವಾಗಿ ಕಾರ್ಯವನ್ನ ನಿರ್ವಹಿಸ್ತಾರೆ ಅಂತ ನಾವು ಯಾರು ಎಣಿಸ್ತಿರಲಿಲ್ಲ. ಈ ಕಾರ್ಯವನ್ನ ಶಾಯದ್ ಅವರ ತಲೆಯಲ್ಲಿ ಏನಿದೆಯೋ ಅತ್ಯುತ್ತಮವಾಗಿ ಅಚ್ಚುಕಟ್ಟಾಗಿ ಈ ವರ್ಷ ನಡೆಸಿಕೊಟ್ಟಿದ್ದಾರೆ. ಅವರ ತಂಡ ಪ್ರತಿಯೊಬ್ಬರ ಮನೆ ಮನೆಗೂ ಹೋಗಿ ಬಿಸ್ನೆಸ್ಸಿಗೂ ಹೋಗಿ ಆದಷ್ಟು ಹಣವನ್ನು ಒಟ್ಟು ಮಾಡಿ ಈ ಸರಿ ತಂದಿದ್ದಾರೆ. ಈ ಕಾರ್ಯಕ್ರಮ ನಾವು ಎಷ್ಟೋ ಸರಿ ಯೋಚನೆ ಮಾಡಿದ್ದೇವೆ, ಯಾವುದೇ ಕಾರಣಕ್ಕೂ ಕೂಡ ಇದನ್ನು ನಿಲ್ಲಿಸಲಿಕ್ಕಿಲ್ಲ. ಯಾಕಂತಂದ್ರೆ ನಾವು ಬಿಟ್ಟಂತಹ ಕಷ್ಟ ಸಮಾಜದ ಮಕ್ಕಳಿಗೆ ಬರಬಾರದು ಅನ್ನುವಂಥ ಒಂದು ಯೋಚನೆಯಲ್ಲಿ ನಾವಿದ್ದೆವು. ಈ ವರ್ಷದ ಕಮಿಟಿ ಕೂಡ ಸಂತೋಷ್ ಪುತ್ರರ ನೇತೃತ್ವದಲ್ಲಿ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಹೊಸದಾಗಿ ಭಾಸ್ಕರ್ ಸಿರಿಯಾನ್ರಿಗೆ ಈ ಪಟ್ಟ ಈ ಸಾರಿ ಕಟ್ಟಿದ್ದಾರೆ. ಆ ಪಟ್ಟ ಕಟ್ಟಿದ್ದಕ್ಕೆ ಸಾರ್ಥಕವಾದಂತಹ ಕೆಲಸವನ್ನ ನಿಮ್ಮ ಮುಂದೆ ಮಾಡಿದ್ದಾರೆ. ಆದ್ರೆ ಅವರ ಆಲೋಚನೆ ಇತ್ತು, ಈ ವರ್ಷ ಒಂದು 50 ಲಕ್ಷ ಒಟ್ಟು ಮಾಡಿ ಒಂದು ಫಂಡ್ ಮಾಡಿ ಅದರಿಂದ ಬರುವಂತ ಇಂಟ್ರೆಸ್ಟ್ ಅನ್ನು ನಾವು ನಮ್ಮ ಮಕ್ಕಳಿಗೆ ಕೊಡಬೇಕು ಅಂತ. ನನ್ನ ಹತ್ರ ಬಂದ್ರು, ನಾನು ಹೇಳಿದೆ ಈ 50 ಲಕ್ಷದಲ್ಲಿ ಏನಾಗುವುದಿಲ್ಲ, ಅಟ್ ಲೀಸ್ಟ್ ನಿಮ್ಮ ಈ ಅಧ್ಯಕ್ಷತೆಯಲ್ಲಿ ನಾವು 1.5 ಕೋಟಿ ರೂಪಾಯಿ ಒಟ್ಟು ಮಾಡಬೇಕು, ಸ್ಕಾಲರ್ಶಿಪ್ಗಾಗಿ 1 ಕೋಟಿ ನಾವು FD ಇಡಬೇಕು, 50 ಲಕ್ಷವನ್ನ ವೈದ್ಯಕೀಯ ನೆರವಿಗಂತ ಇಡಬೇಕು ಅಂತ ನಾನು ಅವರಲ್ಲಿ ಹೇಳಿಕೊಂಡೆ. ಸುಮಾರು 1.5 ಗಂಟೆ ಕಾಲ ಅವರ ಕಿವಿಯನ್ನ ಹಿಂಡ್ತಾ ಇದ್ದೆ ನಾನು. ಎಲ್ಲರೂ ಇದ್ರು, ಅವರ ಕಮಿಟಿಯವರು ಕೂಡ ಇದ್ರು. ಸ್ಪೆಷಲ್ ಆಗಿ ಈ ವರ್ಷ ಅವರ ತಂಡವನ್ನೇ ಕಟ್ಟಿಕೊಂಡು ಎಲ್ಲರ ಹತ್ರ ಹೋಗಿದ್ದಾರೆ. ನಿಜವಾಗ್ಲೂ ಯಾರ್ಯಾರು ಈ ವರ್ಷ ಏನ್ ಕೊಟ್ಟಿದ್ದೀರೋ ಅದು 25 ಇರ್ಬೋದು, 50 ಇರ್ಬೋದು, ಅಥವಾ 1 ಲಕ್ಷ ಇರ್ಬೋದು, ಅದು ಈ ವರ್ಷವೇ ನಾವು ಮಕ್ಕಳಲ್ಲಿ ಸ್ಕಾಲರ್ಶಿಪ್ ಹೀಗೆ ಕೊಟ್ಟು, ಆದ್ರೆ ಅದರಲ್ಲಿ ನಮಗೆ FD ಮಾಡ್ಲಿಕ್ಕೆ ಏನಾಗ್ಲಿಕ್ಕೆ ಹೆಚ್ಚಾಗಿ ಈ ವರ್ಷ ಅಂತಂದ್ರೆ ನಾಳೆಯಿಂದಲೇ ಅವರಿಗೆ ನಾನು ಹೇಳಿದ್ದೇನೆ, ನೀವು ಸ್ಟಾರ್ಟ್ ಮಾಡಿ 1.5 ಕೋಟಿ ರೂಪಾಯಿಯನ್ನ ಜಮಾ ಮಾಡಿ 1.5 ಕೋಟಿ FD ಇಡಿ, ಅದರಲ್ಲಿ 50 ಸಪರೇಟ್, 1 ಕೋಟಿ ಸಪರೇಟ್. ಯಾಕಂತಂದ್ರೆ ಇಷ್ಟು ವರ್ಷದಿಂದ, ಕಳೆದ 25 ವರ್ಷಗಳಿಂದ ಪ್ರತಿ ಸಾರಿ ನಾವು ಸ್ಕಾಲರ್ಶಿಪ್ ಕೊಡುವಾಗ ನಾವೇ 16 ಜನ 25, 50, 10 ಕುಂದರ್ ಸಾಹೇಬರು, ನಾನು, ಸಂತೋಷ್, ರಮೇಶ್ ಬಂಗೇರು ಈ ರೀತಿ ಕೊಟ್ಕೊಂಡು ಹೋಗ್ತಾ ಇದ್ವಿ. ಇವತ್ತು ನಾವಿದ್ದೇವೆ, ನಾಳೆ ಇಲ್ಲ. ಮನುಷ್ಯನ ಭವಿಷ್ಯವನ್ನ ಯಾರಿಂದಲೂ ಬರಲಿಕ್ಕೆ ಸಾಧ್ಯ ಇಲ್ಲ. ಮುಂದಿನ ಜನಾಂಗ ಹೇಗಿರ್ತದೋ, ಇಂದು ಕೂಡ ಹಣ ಇದ್ದವರು ಕೂಡ ಮುಂದೆ ಬರುವುದಿಲ್ಲ, ಇಲ್ಲದೆ ಇರುವವರೇ ತಮ್ಮಿಂದ ಆದಷ್ಟು ಕೊಡ್ತಾರೆ. ಭಾಸ್ಕರ್ ಸಿರಿಯಾನ್ ಈ ಹಿಂದೆ ಕಮಿಟಿಯಲ್ಲಿ ಇದ್ದುಕೊಂಡು ಕೂಡ ಊರಿನ ಹಬ್ಬಕ್ಕಿರ್ಬೋದು ಅಥವಾ ಇಲ್ಲಿಯ ಸ್ಕಾಲರ್ಶಿಪ್ಪಿಂಗ್ ಇರ್ಬೋದು, ಪ್ರತಿ ವರ್ಷ 1 ಲಕ್ಷ 2 ಲಕ್ಷ ತಂದು ಸಂಘ ಸಮಾಜಕ್ಕೆ ನೀಡ್ತಾ ಇದ್ರು. ನಿಜವಾಗ್ಲೂ ಅವರ ಹತ್ರ ಕೆಪಾಸಿಟಿ ಇಲ್ಲದೆ ಇದ್ರೂ ಕೂಡ ತನ್ನ ಮೇಹನತ್ತನ್ನ ತಾವು ಸಂಘದಲ್ಲಿ ಸಮಾಜದಲ್ಲಿ ಎತ್ತಿ ತೋರಿಸಿದ್ದಾರೆ. ಅದೇ ರೀತಿ ಮಾಧ್ಯಮಗಳ ತುಳುತಕ್ಕಲ್ಲ 2-3 ಜನ ಉಳ್ಳೆ ರೈಕತ್ರ ತುಳುಟ ರೆಡ್ಡಿ ಶಬ್ದ ಬಂತೆ ಮಾಧ್ಯಮಗಳ ರಿಕ್ವೆಸ್ಟ್ ಮಲ್ಪಂತ ಏನಿದೆ ನಿಖಿಲ್ ಮಾಧ್ಯಮ ಒಂದು ಸಹಾಯ ಮಲ್ಪಡು ಶಾಯದ್ ಭಾಸ್ಕರ್ಗೆ ಈ ವರ್ಷ ನಿಖಿಲೋಲ್ಲ 50,000 ಕೊಡ್ತಿಪ್ಪರೆ ಯಾವು ಅಂಡ ಬರ್ಪಿ ವರ್ಷ ಇಂಕಲೊಂಜು ಮಲ್ಲ ಬಜೆಟ್ ಮಲ್ತದ್ದು ಅವೇನೊಂದು ಫಂಡ್ ಮಲ್ತದೀಪ ನಿಖಿಲ್ ಮಾತೆರಲ್ಲ ಕೈ ಜೋಡಿಸೋಡು ಭಾಸ್ಕರ್ ಪಡೆದು ನಿಖಿಲ ಪ್ರಾರ್ಥನೆ ಮಲ್ತಿತ್ತು. ಎಂಕಲಿಗೂ ನಮಗೆ ಸ್ಪೆಷಲ್ ಆಗಿ
ಕುಂದಾಪುರ ಸಮಾಜದವರಿಗೆ ಹಿಂದೊಂದು ಸಮಯದಲ್ಲಿ ಮಂಡಳಿಯಲ್ಲಿ ಕೀಳರಿಮೆಯಲ್ಲಿ ನೋಡ್ತಾ ಇದ್ರು. ಅಜಿತ್ ಯಾವತ್ತಿಂದ ಪ್ರೆಸಿಡೆಂಟ್ ಆಗಿದ್ದಾರೆ ಆವತ್ತಿಂದ ನಮ್ಮನ್ನ ಉತ್ತುಂಗದ ತನ್ನ ಲವೆಟ್ಗೆ ತಂದಿಳಿಸಿದ್ದಾರೆ. ಆ ಕೆಲಸವನ್ನ ಅದಕ್ಕಿಂತಲೂ ಒಂದು ಹೆಜ್ಜೆ ಮುಂದೆ ಬಂದು ಇವತ್ತು ಗಣೇಶ ನಮ್ಮನ್ನ ಯಾವ ಕಾರ್ಯಕ್ಕೂ ಬಿಡದೆ ನಮ್ಮನ್ನು ಕರೀತಾರೆ. ಇದರ ಮಧ್ಯದಲ್ಲಿ ಕಳೆದ 5 ವರ್ಷದಲ್ಲಿ ಯಾರು ಕುಂದಾಪುರದವ್ರನ್ನ ಕೇಳೋರಿಲ್ಲ, ಯಾವನೊಬ್ಬ ಅಧ್ಯಕ್ಷ ಇದ್ದ ಮಾಡ್ದ ಹೋದ. ಹಾಗೆ ನೋಡಿ, ನಾವು ನಮ್ಮ ಭವಿಷ್ಯ 4 ದಿನ ನಾವೇನು ಬರುವಾಗ ತಗೊಂಡು ಬರಲಿಲ್ಲ, ಹೋಗುವಾಗ ತಗೊಂಡು ಹೋಗುವುದಿಲ್ಲ. ಏನೋ ಮಹಿಷಮರ್ದಿನಿ ಪಾಲಿಸಿದ್ದನ್ನ ಕೊಟ್ಟದ್ದನ್ನ ಕೃಷ್ಣ ಪರಮಾತ್ಮ ಏನು ಮಾಡಿಸ್ತಾನೋ ಅದನ್ನು ಮಾತ್ರ ಮಾಡೋದು ನಮ್ಮ ಕೆಲಸ. ಅಷ್ಟನ್ನ ಮಾತ್ರ ನಾವು ಸಮಾಜಕ್ಕಾಗಿ ನೀಡ್ತಾ ಇದ್ದೇವೆ. ಅದಕ್ಕಾಗಿ ತಾವೆಲ್ಲರೂ ಈ ಸಂಘ, ಈ ಸಮಾಜ, ಹೇಗೆ ಕುಂದಾಪುರದಲ್ಲಿ ಬಡ ಕುಟುಂಬ ಇದೆ ಅದೇ ರೀತಿ ಒಂದು ಬಡ ಸಮಾಜವೇ ನಮ್ದು. ಆದರೂ ಕೂಡ ಯಾರಿಗೂ ಕಮ್ಮಿ ಇಲ್ಲ ಅನ್ನುವಂಥದ್ದನ್ನ ನಾವೆಲ್ಲರೂ ತೋರಿಸಿಕೊಡ್ತಾ ಇದ್ದೇವೆ. ತಾವೆಲ್ಲರೂ ಕೈ ಜೋಡಿಸಬೇಕು. ಈಗ ನಾನು ಹೇಳಿದಾಗೆ ಅಜಿತ್ ಸುವರ್ಣರು ಹಾಗೂ ಗಣೇಶ್ ಕಾಂಚನ್ರ ನೇತೃತ್ವದಲ್ಲಿ ಯಾವ ರೀತಿ ನಾವು ಇಂದು ಅವರೊಂದಿಗೆ ಹೊಂದಿಕೊಂಡು ಕೆಲಸ ಮಾಡ್ತಾ ಇದ್ದೇವೆ, ಅದೇ ರೀತಿ ನಾನು ಯಾವುದೇ ಕಾರ್ಯಕ್ರಮಕ್ಕೆ ಹೋಗ್ಲಿಕ್ಕಿದ್ರು ಕೂಡ ಒಂದ್ ವೇಳೆ ನಾನು ಇಲ್ಲೇ ಇದ್ರೆ ಮಾವಲ್ಕುಂದರಿಗಳು ಸರ್ ಒಂದ್ ಗಳಿಗೆ ಹೋಗಿ ಬನ್ನಿ, ನಿಜವಾಗ್ಲೂ ನಮಗೆ ತುಂಬಾ ಆತ್ಮೀಯರು ಹೌದು, ನನ್ನ ಬ್ರದರು ಕೂಡ ಹೌದು. ಅವರು ಆ ಕೆಲಸವನ್ನು ಅವರು ನನ್ನ ಜಾಗದಲ್ಲಿ ಹೋಗಿ ಮಾಡಿ ಬರ್ತಾ ಇದ್ರು. ಅದು ಬಂಟ್ ಸಮಾಜ ನಿಲುವಲ್ಲಿ ಇರ್ಬೋದು, ಯಾವುದೇ ಕಾರ್ಯಕ್ರಮವೂ ಕೂಡ ಅವ್ರನ್ನ ಕಳಿಸಿಕೊಡ್ತಾ ಇದ್ರು. ನಿಜವಾಗ್ಲೂ ಇಂತಹ ಒಂದು ಫ್ರೆಂಡ್ಸ್ ನನಗೆ ಸಿಕ್ಕಿದ್ದಾರೆ. ನಿಜವಾಗ್ಲೂ ಈ ಸಮಾಜದಲ್ಲಿ ಹುಟ್ಟಿದ್ದಕ್ಕೆ ನಾನು ಧನ್ಯ ಅಂತ ಎಣಿಸ್ತೇನೆ. ಇಂತಹ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಆಗಮಿಸಿದ್ದೀರಿ. ಎಲ್ಲರೂ ಭಾಸ್ಕರ್ ಸಿರಿಯಂದ್ರ ಟೀಮಿಗೆ ಆಶೀರ್ವಾದ ಸಲ್ಲಿಸಿದ್ದೀರಿ. ಇದೇ ರೀತಿ ನಿಮ್ಮ ಆಶೀರ್ವಾದ ಈ ಕಮಿಟಿ ಹಾಗೂ ಸಮಾಜದ ಹಾಗೂ ಸಂಘದ ಮೇಲೆ ಸದಾ ಇರಲಿ. ಇಂದು ಬಂದಂತ ನಿಮಗೆಲ್ಲರಿಗೂ ಶ್ರೀ ಮಹಿಷಮರ್ದಿನಿ ಆಯುರ ಆರೋಗ್ಯ ಐಶ್ವರ್ಯ ಸುಖ ಸಂಪತ್ತನ್ನ ನೀಡಿ ಅಂತ ಹೇಳ್ತಾ ನನ್ನ 2 ಮಾತನ್ನ ಮುಗಿಸ್ತೇನೆ. ಜೈ ಹಿಂದ್. ಜೋರಾದ ಚಪ್ಪಾಳೆ ಬರಬೇಕು. ಬೆಂಬಲವಾಗಿ ನಿಂತಿದ್ದಾರೆ ಅವರು ಇವತ್ತಿನ ಕಾರ್ಯಕ್ರಮಕ್ಕೆ ಅಂತ ಹೇಳ್ಬೋದು. ಅವರ ತಾಯಿಯ ಸ್ಮರಣಾರ್ಥವಾಗಿ ಅವರು ಇವತ್ತಿಗೆ ನಮಗೆ 1 ಲಕ್ಷದ ಫಂಡಿಂಗ್ ಅನ್ನ ಮಾಡಿದ್ದಾರೆ ಸ್ಕಾಲರ್ಶಿಪ್ಗೋಸ್ಕರ. ಮಕ್ಕಳಿಗೆ ಎಜುಕೇಶನ್ಗೆ ಸಹಾಯ ಮಾಡಬೇಕು. ಸುಖವಾದರೆ ನನ್ನಿಂದಾಯ್ತು ಎಂಬರು, ದುಃಖವಾದರೆ ಶ್ರೀ ದಯಾನಂದ್ ಮೆಂಡಲ್, ಶಾನ್ವಿ ಜಿಮುಗೂರು. ಇವರು ರೆಡಿ ಇರಬೇಕು. ಭೂಮಿಕಾ ನಾರಾಯಣ್ ಕುಂದರ್, ದೀಪಿಕಾ ಆನಂದ್ ಚಂದನ್, ನವ್ಯ ಶೇಖರ್ ಮೊಗವೀರ, ರಿದ್ಧಿ ವಿಜಯ್ ಕಾಂಚನ್, ಶಾಲಿಕಾ ಶಾಂತರಾಮ್ ಮೊಗವೀರ, ಎಸ್ ಸತೀಶ್ ಚಂದನ್, ಧನ್ಯ ಶೇಖರ್ ಮೊಗವೀರ, ಹಾರ್ದಿಕ್ ಮೋಹನ್ ಚಂದನ್, ದಿಶಾ ಸುರೇಶ್ ನಾಯ್ಕ್, ಓಂಕಾರ ಮೊಗವೀರ, ಧನ್ವೀರ್. Soldier. If I were a soldier, I would wear the uniform with my pride and love for our nation. I will serve it. As a soldier, my work will not only to defend the country, but also rescue the people in the wars and other strange situations. People get scared. The citizens are in help. So I will try to become their support and make them stand for themselves and approach the people if they are going through any problems. And being a soldier, I will go to trainings and like to build a life in discipline, so that I can think quick in important situations where the decision making is needed. Thank you. ವಿದ್ಯಾರ್ಥಿ ವೇತನಕ್ಕಾಗಿ ಭೂಮಿಕಾ ನಾರಾಯಣ್ ಕುಂದರ್, ಶ್ರೀಯುತ ಅಜಿತ್ ಸುವರ್ಣರಲ್ಲಿ ವಿನಂತಿಸ್ತೇನೆ to hand over the scholarship to ಭೂಮಿಕಾ ನಾರಾಯಣ್ ಕುಂದರ್, ದೀಪಿಕಾ ಆನಂದ್ ಚಂದನ್, ನವ್ಯ ಶೇಖರ್ ಮೊಗವೀರ, ರಿದ್ಧಿ ವಿಜಯ್ ಕಾಂಚನ್, ಶಾಲಿಕಾ ಶಾಂತರಾಮ್ ಮೊಗವೀರ, ಎಸ್ ಸತೀಶ್ ಚಂದನ್, ಧನ್ಯ ಶೇಖರ್ ಮೊಗವೀರ,
हार्दिक मोहन चंदन, निशा सुरेश नाईक, ओमकार आर मगुईरा, धनवीन राघवेंद्र चंदन, निशा सुरेश नाईक, ओमशिक मगुईरा, अनन्या बाबू मेंडल। ट्वेल्थ स्टैंडर्ड हर्षित महादेवा श्रेयन, यशस्वी सी नाईक, प्रतीक्षा सुरेश मगुईरा, संजना सीना चंदन, ऋतिक शंकर मगुईरा, निकिता मंजुनाथ चंदन, ईशान उदय मगुईरा। मेरा सब्जेक्ट है इंडियन स्पोर्ट। इन माय ओपिनियन इंडिया एक बड़ा डाइवर्स कंट्री है, बहुत रिलीजन भी है, उसके साथ साथ वेराइटीज ऑफ स्पोर्ट्स भी है। लाइक टुडेज जनरेशन सब पेरेंट्स स्टूडेंट्स को एजुकेशन में फोर्स करते, लाइक डॉक्टर इंजीनियर, बट स्पोर्ट्स भी एक अच्छा जॉब अपॉर्चुनिटी है। लाइक स्पोर्ट्स में भी स्टूडेंट्स लाइक जा सकते हैं। इंडिया में बहुत सारे अलग अलग टाइप्स के स्पोर्ट्स है, बहुत मोस्टली फेमस क्रिकेट है, बट इंडिया नेशनल स्पोर्ट जो हॉकी है, बट उसके बारे में किसी को पता नहीं होता। लाइक नेशनल स्पोर्ट्स के बारे में किसी को लाइक मोस्टली क्रिकेट पे ही ज्यादा फोकस करते, बट नेशनल स्पोर्ट्स में ज्यादा कोई फोकस या फिर जॉब अपॉर्चुनिटी नहीं ढूंढता। ಸನ್ಮಧ್ಯದಲ್ಲಿ ನಮ್ಮ ಪಾಂಡುಪಾತ್ರಿ ಅವರು ಬೇರೆ ದರ್ಶನ ಇರೋದ್ರಿಂದ ಹೋಗ್ತಾ ಇದ್ದಾರೆ, ಅವರನ್ನ ವೇದಿಕೆಗೆ ಆಹ್ವಾನಿಸಿ ಅವರಿಗೊಂದು ಗೌರವವನ್ನ ಸಲ್ಲಿಸಬೇಕಾಗಿ ಅಧ್ಯಕ್ಷರಲ್ಲಿ ಕೇಳಿಕೊಳ್ತಾ ಇದ್ದೇನೆ। ಮಹೇಂದ್ರ ಶೆಟ್ಟಿ ಅವರು ವೇದಿಕೆಗೆ ಬರಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ, ಜೋರಾದ ಚಪ್ಪಾಳೆ। ಪಾತ್ರಗಳ ಆಶೀರ್ವಾದ ಯಾವಾಗಲೂ ಇರ್ಲಿ। ಶ್ರೀಮತಿ ಸುಮತಿ ರಾಜು ಮಗುವರ ಡೊಂಬೇಲಿ ಪತಿ ಪತ್ನಿಯರು ಇಬ್ಬರನ್ನು ಕೂಡ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ। ಶ್ರೀಮತಿ ಸುಮತಿ ರಾಜು ಮಗುವರ ಡೊಂಬಲಿ ಅವರ ಯೋಗಾಭ್ಯಾಸ ಹಾಗೂ ಯೋಗ ಪ್ರದರ್ಶನವನ್ನು ಗುರುತಿಸಿ ಸಂಘದ ವತಿಯಿಂದ ಸನ್ಮಾನಿಸ್ತಾ ಇದ್ದೇವೆ। ಪ್ರತಿಯೊಬ್ಬ ಗಂಡಸಿನ ಯಶಸ್ಸಿನ ಹಿಂದೆ ಒಬ್ಬ ಸ್ತ್ರೀ ಇರುತ್ತಾಳೆ, ಆದರೆ ಶ್ರೀಮತಿ ಸುಮತಿ ರಾಜು ಮಗುವರ ಯಶಸ್ಸಿನ ಹಿಂದೆ ಅವರ ಪತಿ ಶ್ರೀ ರಾಜು ಮಗುವರ ಪರಿಶ್ರಮವಿದೆ। ಹಲವಾರು ಜಿಲ್ಲಾವರು, ರಾಜ್ಯವರು, ದೇಶ ವಿದೇಶ ಮಟ್ಟದಲ್ಲಿ ಯೋಗ ಪ್ರದರ್ಶನವನ್ನು ನೀಡಿ ಹಲವಾರು ಪ್ರಶಸ್ತಿ ಪುರಸ್ಕಾರಗಳನ್ನು ಪಡೆದಿರುತ್ತಾರೆ। ಇವರು ನಮ್ಮ ಡೊಂಬೇಲಿ ಶಾಖೆಯ ಸಕ್ರಿಯ ಮಹಿಳಾ ಸದಸ್ಯರು ಕೂಡ ಆಗಿರುತ್ತಾರೆ। ವಿಶೇಷ ಎಂದರೆ ಈ ಎಲ್ಲಾ ಸಾಧನೆಗಳು ಇವರ ಮದುವೆಯ ನಂತರ ಆಗಿರುವುದು ನಮ್ಮೆಲ್ಲ ಸ್ತ್ರೀ ಸಮಾಜಕ್ಕೆ ಮಾದರಿಯಾಗಿದೆ। ಇವರ ಸಾಧನೆ ಇನ್ನಷ್ಟು ಎತ್ತರಕ್ಕೆ ಏರಲಿ, ಶ್ರೀದೇವಿ ಆಶೀರ್ವಾದ ಇವರ ಮೇಲಿರಲಿ ಹಾಗೂ ಸಮಾಜಕ್ಕೆ ಇನ್ನಷ್ಟು ಸೇವೆ ಇವರ ಯೋಗ ಸಾಧನೆಯಿಂದ ಸಿಗಲಿ ಎಂದು ಹಾರೈಸುತ್ತೇವೆ। ಜೋರಾದ ಚಪ್ಪಾಳೆಯೊಂದಿಗೆ ಅವರನ್ನ ಸನ್ಮಾನಿಸಿಕೊಳ್ತಾ ಇದ್ದೇವೆ, ಅವರನ್ನ ಗೌರವಿಸ್ತಾ ಇದ್ದೇವೆ। ಜೋರಾದ ಚಪ್ಪಾಳೆ ಬರಲಿ। सुचेता राजेश नाईक, आयुष सुरेंद्र मोगेरा, वैष्णवी सुधाकर कांचन, ಧನ್ಯವಾದಗಳು ಮಾವಲ್ಕುಂದ ಸರ್। ಶ್ರೀಯುತ ರಾಜು ಮೇಣಗಾರರು ವಿನಂತಿಸಿದ್ದೇನೆ ಮಕ್ಕಳಿಗೆ ಸ್ಕಾಲರ್ಶಿಪ್ ಅನ್ನು ಹಸ್ತಾಂತರಿಸಬೇಕಾಗಿ। ರಿತೇಶ್ ಚಂದ್ರ ತೋಳ, ಗ್ರೀಷ್ಮಾ ನಾಯ್ಕ್, ಗ್ರೀಷ್ಮಾ ನಾಯ್ಕ್, ಆಯುಷ್ ಸುರೇಶ್ ನಾಯ್ಕ್, ದೀಕ್ಷಾ ಉದಯ್ ಕಾಂಚನ್। ಶ್ರೀಯುತ ಪ್ರದೀಪ್ ಚಂದನ್ ರಲ್ಲಿ ವಿನಂತಿಸ್ತೇನೆ ಮುಂದುವರಿದು ವಿದ್ಯಾ ಪ್ರೋತ್ಸಾಹವನ್ನು ನೀಡಬೇಕಾಗಿ। आदित्य अनप्पा मोगेरा, यशिता सतीश चंदन, निधि अशोक अमीन, ओमकार शंकर कांचन, निशान मोगेरा, मानसी केशव सुवर्ण, करणेश मोगेरा। करणेश सानवी
ಮುಂದುವರಿತಾ ಒಂದು ಸನ್ಮಾನ ಇದೆ. 4 ಜನರನ್ನು